ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಗೋಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಕೊನೆಯ ದಿವಸದ ಒಂದು ಟ್ರಿಪ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾವು ಕೊನೆಯದಾಗಿ ಮುನ್ನಾರೆಲ್ಲ ನೋಡಿಕೊಂಡು ಅಲ್ಪೆ ಬೋಟಿಂಗ್ ಹೋಗೋಣ ಅಂತೇಳಿ ಅಲ್ಪೆನಲ್ಲೇ ನಾವು ಸ್ಟೇ ಆಗಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ರೆಡಿಯಾಗಿ ಇನ್ನು ಅಲ್ಲಿಂದ ನಾವು ಬೋಟಿಂಗಿಗೆ ಅಂತ ಬಂದ್ವಿ. ಅಲ್ಲೇ ಆಪೋಸಿಟಲ್ಲಿ ಒಬ್ಬರು ಟಿಫನ್ ಇದು ಕೂಡ ಇತ್ತು. ಅಲ್ಲಿ ನಮ್ಮ ಇಂಡಿಯನ್ ಸ್ಟೈಲ್ ಟಿಫನ್ ಕೂಡ ಸಿಕ್ತು ನಮಗೆ. ಪೂರಿ, ದೋಸೆ, ಚಪಾತಿ ಈ ಥರದ್ದೆಲ್ಲ ಸಿಕ್ತು. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಟಿಫನ್ ಎಲ್ಲ ಮಾಡಿಕೊಂಡು ಇನ್ನು ನಾವು ಬೋಟಿಂಗಿಗೆ ಹೋದ್ವಿ. ಅಲ್ಲೂ ಕೂಡ ನಾವು ಮಾತಾಡಬೇಕು, ಇಷ್ಟು ಟೈಮಿಂಗ್ಸ್ ಅಂತ ಕೂಡ ಇರುತ್ತೆ, ಇಷ್ಟು ಅಮೌಂಟ್ ಅಂತಲೂ ಕೂಡ ಇರುತ್ತೆ. ಹಾಗಾಗಿ ನಾವು ಅದನ್ನೆಲ್ಲ ಮಾತಾಡಿಕೊಂಡು ಒಂದು ಬೋಟನ್ನ ಅವರು ಸೆಲೆಕ್ಟ್ ಮಾಡಿ ಕೊಡ್ತಾರೆ, ಇಷ್ಟು ಜನ ಇದ್ದೀವಿ ಅಂತ ಹೇಳಿದ್ರೆ. ಸೊ ಬೋಟಿಂಗಿಗೆ ಎಷ್ಟು ತೊಗೊಂಡ್ರೆ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ನಾವು ಹೋಗಿ ಎಲ್ಲರೂ ಮಾತಾಡಿ ಎಲ್ಲರೂ ಇದನ್ನು ಮಾಡಿ ಲಾಸ್ಟಿಗೊಂದು ಫೈನಲೈಸ್ ಮಾಡಿ ಒಂದು ಬೋಟ್ನ ನಮ್ಗೆ ಇದನ್ನು ಮಾಡಿದ್ರು. 14 ಮೆಂಬರ್ಸ್ ವಿತ್ ಡ್ರೈವರ್ ಎಲ್ಲರೂ ಸೇರಿ 15 ಮೆಂಬರ್ಸ್, ಅವಣ್ಣನು ಎಲ್ಲರೂ ಸೇರಿ ಒಂದು 15 ಮೆಂಬರ್ಸ್ ನಾವು ಬೋಟಲ್ಲಿ ಹೋದ್ವಿ. ಇದೊಂಥರ ಹೊನ್ನಾವರಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗೇ ಇತ್ತು. ಆ್ಯಂಡ್ ತುಂಬಾ ಡಿಫ್ರೆಂಟಾಗಿ ಬೋಟ್ಗಳಿದೆ. ತುಂಬ ಜನ ಹೋಗೋವಂಥದ್ದು ಇದೆ, ಕಮ್ಮಿ ಜನ ಹೋಗೋವಂಥದ್ದು ಇದೆ, ಫ್ಯಾಮಿಲಿ ಹೋಗೋವಂಥದ್ದು, ಪರ್ಸ್ನಲಾಗಿ ಹೋಗೋವಂಥದ್ದು. ಆಮೇಲೆ ಅಲ್ಲೇ ನಿಮಗೆ ಹೋಮ್ ಬೋಟಿಂಗ್ ಕೂಡ ಇದೆ, ಅಂದರೆ ನೀವು ಅಲ್ಲೇ ಸ್ಟೇ ಕೂಡ ಆಗ್ಬೋದು. ಆ ಥರ ಬೋಟಿಂಗ್ ಕೂಡ ಇದೆ ನಿಮಗೆ. ಅಲ್ಲಿ ನೀವು ಆ ಬೋಟಿಂಗಲ್ಲಿ 1 ಡೇ ಸ್ಟೇ ಮಾಡೋದಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಊಟ ಗೀಟ ಆಮೇಲೆ ಅಲ್ಲೇ ಮಲ್ಕೊಳ್ಳೋದು, ವಾಶ್ರೂಮಿಂದ ಪ್ರತಿಯೊಂದು ಕೂಡ ಆ ಥರದ್ದು ಬೋಟು ಕೂಡ ಇದೆ. ನೀವು ಆ ಥರ ಕೂಡ ಇರ್ಬೋದು. ಇಲ್ಲ ತುಂಬ ಪ್ಯಾಸೆಂಜರ್ ಜೊತೆ ನಾವು ಹೋಗ್ತೀವಿ ಅಂದರೆ ಆ ಥರ ದೊಡ್ಡ ಬೋಟು ಕೂಡ ಇತ್ತು. ನಾವು ಹೋಗಿದ್ದು ಒಂದು 15-16 ಮೆಂಬರ್ಸ್ ಹೋಗೋ ಥರ ಒಂದು ಬೋಟ್ನ ಸೆಲೆಕ್ಟ್ ಮಾಡಿ ಇಷ್ಟು ಅಂತ ಅಮೌಂಟ್ ಹೇಳ್ತಾರೆ. ಆಮೇಲೆ 2 ಅವರ್ಸ್ ಇರುತ್ತೆ. 2 ಅವರ್ಸ್ ಕಂಪ್ಲೀಟಾಗಿ ಅವರು ಸುತ್ತಮುತ್ತ ಏನೇನೆಲ್ಲ ಇದೆ ಅದನ್ನೆಲ್ಲ ತೋರಿಸ್ಕೊಂಡ್ಬರ್ತಾರೆ. ಅಂದರೆ ಪ್ಲೇಸಸ್ ಇಲ್ಲ, ಜಸ್ಟ್ ಇದನ್ನು ಫುಲ್ಲು ತೋರಿಸ್ಕೊಂಡು ಬರ್ತಾರೆ ಆ ಥರ. ನಮಗಿಲ್ಲಿ ಏನಪ್ಪ ಹಿಂಗಿದೆ, ಹಿಂಗೆ ಇರುತ್ತಾ, ಎಲ್ಲ ಬೋಟುಗಳಿದ್ದಾವೆ, ಸಣ್ಣದಾಗಿ ಮಾತ್ರ ನೀರಿದೆ, ಆ ಕಡೆ ಈ ಕಡೆ ಎಲ್ಲ ಈ ಥರ ಇದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಹೋಗ್ತಾ 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 ನಿಮಗೆ ಆ ಜಾಗ ಪೂರ್ತಿ ಗೊತ್ತಾಗುತ್ತೆ. ಮಾತ್ರ ಸ್ವಲ್ಪ ಕ್ರೇಜಿ ಆಗಿದೆ. ಅಂದರೆ ಇದು ಹೊನ್ನಾವರಕ್ಕೆ ಹೋಲಿಸ್ಕೊಂಡ್ರೆ ಇದೊಂದು ಚೂರು ಅಷ್ಟೇ. ಹೊನ್ನಾವರ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಇಲ್ಲಿ ಓಕೆ ಅಂತಲೇ ಹೇಳ್ಬೋದು, ಪರವಾಗಿಲ್ಲ. ಒಂದು ಸತಿ ಹೋಗಿ ನೀವು ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಮಸ್ಟ್ ಟ್ರೈ ಅಂತ ನಾನು ಏನು ಹೇಳಲ್ಲ. ನೀವೇನಾದರೂ ಓಕೆ ಒಂದು ಸತಿ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿದ್ರೆ ಹೋಗ್ಬೋದು. ಈ ಥರ ರೈಡ್ಗಿಂತ ನೀವು ಅಲ್ಲಿ ಬೋಟಲ್ಲೇ ಸ್ಟೇ ಆಗ್ತಾರಲ್ಲ ಆ ಥರದಕ್ಕೆ ನೀವು ಹೋಗಿ, ಯಾಕಂದರೆ ಅದು ಒಂಥರ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಯಾಕಂದರೆ ಹೊನ್ನಾವರದಲ್ಲಿ ಆ ಥರ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅದು ತುಂಬ ಇದಕ್ಕಿಂತ ದೊಡ್ಡದಿರುತ್ತೆ. ಅಲ್ಲಿ ಈ ಥರ ಎಲ್ಲ ಸ್ಟೇಗೆ ಎಲ್ಲ ಇರೋಲ್ಲ. ಹೌಸ್ ಬೋಟಿಂಗ್ ಸ್ಟೇಗೆ ನೀವು ಹೋಗಿ ನೋಡಿ. ನಾನಲ್ಲಿ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಬೋಟು, ಅದೇನೇ ಹೋಮ್ ಸ್ಟೇ ಅಂತ ಹೇಳ್ತಾರೆ, ಬೋಟಿಂಗ್ ಹೋಮ್ ಸ್ಟೇ ಅಂತ. ಅಲ್ಲಿ ನಿಮ್ಗೆ ಪೂರ್ತಿ ಸುತ್ತ ನೀವು ಅಲ್ಲೇ ಸ್ಟೇ ಆಗ್ಬೋದು. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಅದನ್ನು ಟ್ರೈ ಮಾಡಿ. ಇದನ್ನು ಟ್ರೈ ಮಾಡೋದಕ್ಕಿಂತ ಬೆಟರ್ ನೀವು ಅದನ್ನು ಟ್ರೈ ಮಾಡಿದ್ರೆ. ಯಾಕಂದರೆ ತುಂಬ ಜನಕ್ಕೆ ಇರುತ್ತೆ, ಅಯ್ಯೋ ಮುಳುಗೋಗ್ಬಿಟ್ರೆ ಏನು ಮಾಡೋದು ಅಂತ. ಬಟ್ ಮುಳುಗೋಗಲ್ಲ. ರೀಸೆಂಟಾಗಿ ಒಂದು ಕಡೆ ಮುಳುಗೋಗಿತ್ತು, ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಸ್ವಲ್ಪ ತುಂಬ ಜನ ಭಯ ಪಟ್ಕೊಂಡು ಆ ಥರ ಯಾರೂ ಇರೋಲ್ಲ. ಬಟ್ ಅಲ್ಲೇ ವಾಸವಾಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನೋಡಿಕೊಂಡು ನೀವು ಸ್ಟೇಗೆಲ್ಲ ನೀವು ಹೋಗ್ಬೋದು. ಆ್ಯಂಡ್ ಸುತ್ತಮುತ್ತ ವಾತಾವರಣ ಅಂತ ಅವತ್ತು ಮಸ್ತಾಗಿತ್ತು. ಸ್ವಲ್ಪ ಸ್ಟಾರ್ಟಿಂಗ್ ಬಿಸಿಲಿತ್ತು, ಆಮೇಲೆ ಹೋಗ್ತಾ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಂಥರ ಪೀಸ್ ಎಕ್ಸ್ಪೀರಿಯೆನ್ಸು. ನಾವಂತೂ ಹೊರಟ್ವಿ, ಸ್ಲೋಗೆ ಕರ್ಕೊಂಡೋಗ್ತಾರೆ, ತುಂಬ ಫಾಸ್ಟಾಗಿಲ್ಲ ಇದು. ಎಷ್ಟು ಸ್ಲೋ ಕರ್ಕೊಂಡೋಗ್ತಾರೆ ಅಂದರೆ ಅದು ಸುತ್ತಮುತ್ತ ನೀವು ಡೀಟೇಲಾಗಿ ನೋಡಬೇಕು, ಆ ಥರ ಕರ್ಕೊಂಡೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೇನಂದರೆ ನಾವು ಸಾಂಗ್ಸ್ ಎಲ್ಲ ಹಾಕಿದ್ವಿ, ಹಾಗಾಗಿ ನಾನು ಅದನ್ನೆಲ್ಲ ರಿಯಲ್ ವಾಯ್ಸ್ನ ತೆಗೆದುಬಿಟ್ಟಿದ್ದೀನಿ. ಫುಲ್ಲು ಸಾಂಗ್ಸೇ ಓಡ್ತಾಯಿತ್ತು. ಸೊ ಹಾಗಾಗಿ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತೆಗ್ದಿದ್ದೀನಿ. ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಮಸ್ತ್ ಡ್ಯಾನ್ಸ್ ಮಾಡಿಕೊಂಡು ಅಲ್ಲೇ ಫೋಟೋಸು ವೀಡಿಯೋಸು ಶೂಟ್ ಮಾಡಿಕೊಂಡು ಮಸ್ತಾಗಿ ಬಂದ್ವಿ. ಮಾತ್ರ ಅದೊಂಥರ ಕ್ರೇಜಿಯಾಗಿತ್ತು. ಆ ಬೋಟಲ್ಲಿ ನಾವೆಲ್ಲ ಡ್ಯಾನ್ಸ್ ಮಾಡಿದ್ದು ಅದೊಂಚೂರು ಚೆನ್ನಾಗಿತ್ತು. ಬಟ್ ವೆದರ್ ಮಾತ್ರ ಹೋಗ್ತಾ 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 ಹೇಳಿದ್ನಲ್ಲ ಆ ರೇಂಜ್ಗಿತ್ತು ವೆದರು, ಅಷ್ಟು ಚೆನ್ನಾಗಿತ್ತು. ಇನ್ನು ಮಸ್ತಾಗಿ ಡ್ಯಾನ್ಸ್ ಎಲ್ಲ ಆಡಿದ್ವಿ. ಅಲ್ಲಿ ಇದ್ರ ಗಂಟನೂ ಅಲ್ಲೊಂದು ಲೈನ್ ಇರುತ್ತೆ, ಅದ್ರ ಮೇಲೆ ಕರ್ಕೊಂಡೋಗಲ್ಲ. ಆ ಲೈನ್ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರನೇ ಕರ್ಕೊಂಡೋಗ್ತಾರೆ, ಸ್ಲೋಗಿ ಕರ್ಕೊಂಡೋಗ್ತಾರೆ. 2 ಅವರ್ಸ್ ಇರುತ್ತೆ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸಾಂಗ್ ಎಲ್ಲ ಹಾಕ್ಕೊಂಡು ಎಲ್ಲರೂ ಗ್ರೂಪಲ್ಲಿ ಡ್ಯಾನ್ಸ್ ಮಾಡಿಕೊಂಡು, ಅಲ್ಲಿ ನೀವು ಈ ಥರದ್ದೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಗೇಮ್ಸ್ ಇದ್ದರೆ ಗೇಮ್ಸ್ ಆಡ್ಬೋದು, ಅಂತಾಕ್ಷರಿ ಆಗ್ಬೋದು. ಜಾಸ್ತಿ ಜನ ಇದ್ದರೆ ಈ ಥರದ್ದೆಲ್ಲ ನೀವು ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಬಟ್ ಬೋಟಿಂಗಲ್ಲಿ ಏನಂದರೆ ಈ ಥರ ಬೋಟಲ್ಲಿ ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು. ಒಂದೇ ಕಡೆ ಜಾಸ್ತಿ ಜನ ಇರಬಾರ್ದು, 2
ಕಡೆನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದ್ರೇ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಒಂದು ಸೈಡ್ ಫುಲ್ಲು ವಾಲೋ ಥರ ಇರುತ್ತೆ, ನಾವು ಬಿದ್ದೋಗೋ ಥರ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಮಾತ್ರ ಡ್ಯಾನ್ಸ್ ಮಾಡಿ ಅದಾದಮೇಲೆ ಎಲ್ಲರೂ ಫೋಟೋಸು, ವೀಡಿಯೋಸು, ರೀಲ್ಸು. ಯಾಕಂದರೆ ಈ ಪ್ಲೇಸ್ಗೆ ಹೋಗಿದ್ದೀವಿ ಅಂದರೆ ಅಲ್ಲಿ ಅಂತಲೇ ನಮಗೊಂದು ಸಮಯ ಸಿಗುತ್ತೆ 2 ಅವರು. ಆ ಸಮಯದಲ್ಲಿ ನಮ್ಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ, ಎಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗುತ್ತೋ ಕ್ರಿಯೇಟ್ ಮಾಡ್ಕೋಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಲ್ಮೋಸ್ಟ್ ಅವ್ರ ಜೊತೆ ಎಲ್ಲ ಆಡ್ಕೊಂಡು ಎಲ್ಲರೂ ಒಬ್ರೊಬ್ರು ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಹೋದ್ರು. ಲಾಸ್ಟಿಗೆ ನಾನು ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಕೆಲವೊಂದಿಷ್ಟು ಕ್ಯಾಪ್ಚರ್ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಂಡೆ. ಒಂಥರ ಪೀಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಷಕ್ಕೊಂದು ಸತಿ ಈ ಥರ ನಾವು ಹೋಗೋದಲ್ವ, ನಾವು ಎಷ್ಟು ಪ್ಲೇಸ್ ನೋಡ್ತೀವಿ, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ತಲೆಯಲ್ಲಿರೋ ತುಂಬ ಪ್ರಶ್ನೆಗಳು ಇಲ್ಲ ಏನೋ ಒತ್ತಡಗಳು ಅದನ್ನೆಲ್ಲ ಇದರಲ್ಲಿ ತೊರೆದೋಗುತ್ತೆ. ನೆಕ್ಸ್ಟ್ ನಮಗೆ ಜೋಶ್ ಬರುತ್ತೆ. ನೆಕ್ಸ್ಟ್ ನಾನು ಮಾಡೋದಕ್ಕೆ, ಕೆಲಸಗಳು ಮಾಡೋದಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಂಥರ ಹುಮ್ಮಸ್ಸು ಬರುತ್ತೆ. ಯಾಕಂದರೆ ಇದೇ ಇಷ್ಟು ಚೆನ್ನಾಗಿ ಪರಿಸರಗಳು ಮನುಷ್ಯನ ಹೊಂದ್ಕೊಂಡು ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಮನುಷ್ಯರು ನಾವು ಯಾವುದು ಅದು ಇದು ಅಂತ ಚಿಂತೆ ಮಾಡ್ದಂಗೆ ನನ್ನ ಕೈಲಾಗುತ್ತೆ, ಮಾಡೋಕ್ಕಾಗಲ್ಲ ಅಂದ್ಕೊಂಡ್ರೆ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ಮುಂದೆ ಹೋಗುವಂಥ ನಮಗೆ ಯೋಚನೆ ಬರುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದಂತೂ ನಿಜವಾಗ್ಲೂ ನಿಜಾನೇ. ನಾವು ಒಂದು ಕಡೆ ಓಡಾಡ್ತಾ ಇದ್ದೀವಿ ಅಂದರೆ ಬರೀ ದುಡ್ಡು ಖರ್ಚು ಮಾಡ್ತೀವಿ, ತಿನ್ನಬೇಕು, ಮಜಾ ಮಾಡಬೇಕು ಅನ್ನೋದಲ್ಲ. ನಮಗೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಇದಕ್ಕಿಂತ ಇನ್ನೂ ನಮ್ಮ ಜೀವನ ನಾವು ಬೆಟರ್ ಮಾಡ್ಕೋಬೋದು. ಎಷ್ಟು ಪರಿಸರ ಇದೆ, ಎಷ್ಟು ಕ್ರಿಯೇಟಿವ್ ಆಗಿದೆ ಪ್ರಪಂಚ ಅಂತ ನನಗೆ ಅನಿಸುತ್ತೆ. ನಾವು ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ಅಷ್ಟೇ ಜೀವನನ ನಾವು ಮಾಡ್ಬೋದು ಅಂತಲೂ ಅನಿಸುತ್ತೆ. ಇನ್ನು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಕೃಷ್ಣನ ದೇವಸ್ಥಾನ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಹೋದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ನಾವೇನು ಮಾಡಿದ್ವಿ, ಈಚೆಗಡೆಯಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಅಲ್ಲಿಂದ ಹೊರಟು ಸೀದಾ ಮನೆಗಳಿಗೆ ಬಂದ್ವಿ. ನಾವಲ್ಲಿ ಹೊರಟಾಗ ಮಧ್ಯಾಹ್ನ ಒಂದು 3 ಗಂಟೆ ಆಯಿತು. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಒಂದು 6 ಗಂಟೆಗೇನೋ ನಾವು ಮನೆಗಳಿಗೆಲ್ಲರೂ ರೀಚ್ ಆದ್ವಿ. ನಾನು ಕೂಡ ಬೇಗನೆ ಮನೆಗೆ ಬಂದೆ. ಯಾಕಂದರೆ ಅಪ್ಪನ ಸ್ಕೂಲಿಗೆ ಬೇರೆ ಕಳಿಸೋದಿತ್ತು. 3 ದಿವಸದಿಂದ ಅವರೇ ಸ್ಕೂಲಿಗೆ ಕಳಿಸ್ತಾಯಿದ್ರು. ಹಾಗಾಗಿ ಇವತ್ತು ಬೇಗನೆ ಹೋಗೋಣ ಅಂತೇಳಿ ಆಲ್ಮೋಸ್ಟ್ ಒಂದು 8:30 9 o'clock ಅಷ್ಟೊತ್ತಿಗೆಲ್ಲ ನಾನು ಮನೆಗೆ ಹೋದೆ. ಅಷ್ಟೊತ್ತೊಳಗೆ ಅಪ್ಪನೂ ಕೂಡ ರೆಡಿ ಆಗಿದೆ. ಅವ್ನಿಗೊಂಚೂರು ತಿನ್ನಿಸ್ಬಿಟ್ಟು ಇನ್ನು ಮನೆಗೆ ನಾನು ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಮನೇಲಿ ರೆಸ್ಟ್ ತೊಗೊಂಡೆ. ಒಂಥರ ಮೆಮೊರಿ ಚೆನ್ನಾಗಿತ್ತು. ಇನ್ನು ಬ್ಯಾಕ್ ಟು ಒಂಥರ ಮಾಮ್ಸ್ ರುಟೀನ್ಗೆ ಬರ್ತೀನಿ, ಕೆಲಸಗಳ ರುಟೀನ್ಗೆ ಬರ್ತೀನಿ. ಎಲ್ಲೇ ಹೋದ್ರೂ ನಮ್ಮ ಒಂದು ರುಟೀನ್ಗೆ ಬರಲೇಬೇಕು ಅನ್ನೋದು ಒಂಥರ ಗೊತ್ತಾಗ್ತಾ ಇರುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಟ್ರಿಪ್ ವ್ಲಾಗ್ನ ಎಂಜಾಯ್ ಮಾಡಿದರೆ ಅಂತ ಅಂದ್ಕೊಂಡಿದ್ದೀನಿ. ಇದು 3ನೇ ದಿವಸದ ಟ್ರಿಪ್ದು ವ್ಲಾಗ್ ಜೊತೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಾನು ಕುಣಿಗಲಿಂದ ಮನೆಗೆ ಬಂದೆ. ಅಪ್ಪನ ಸ್ಕೂಲಿಗೆ ಕಳಿಸಿ ಟಿಫನ್ ಮಾಡಿ ಮಲಗಿಬಿಟ್ಟಿದ್ದೆ. ನೋಡ್ಬೋದು ಕಣ್ಣೆಲ್ಲ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಒಂಥರ ನಿದ್ದೆಗೆಟ್ಟಂಗೆ ಆಗ್ಬಿಟ್ಟಿದ್ದು 3 ದಿವಸ. ಯಾಕಂದರೆ 12 ಗಂಟೆ 1 ಗಂಟೆಗೆ ನಾವು ರೂಮ್ಗೆ ಹೋಗ್ತಾ ಇದ್ದಿದ್ದು. ಒಂದು 4 ಅವರ್ ಅಷ್ಟೇ ಮಲ್ಗೋಕ್ಕಾಗ್ತಾಯಿದ್ದು. ತಿರ್ಗಾ ಎದ್ದು ಪ್ಲೇಸಸ್ನ ನೋಡಬೇಕಾಗಿತ್ತು. ಹಾಗಾಗಿ ಕರೆಕ್ಟಾಗಿ ನಿದ್ದೆನೇ ಆಗಿರಲಿಲ್ಲ ನನಗಂತೂ. ಹಾಗಾಗಿ ಬಂದಿದ್ದ ತಕ್ಷಣ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಟಿಫನ್ ಮಾಡಿಕೊಂಡು ಮಲಗಿದ್ದೋಳು. ಸಂಜೆ ಇವಾಗ ಒಂದು 4 ಗಂಟೆ ಅನ್ನಂಗೆ ಎದ್ದೆ. ಅದಕ್ಕೆ ಫುಲ್ ಕಣ್ಣೆಲ್ಲ ಒಂಥರ ಕೆಂಪಗಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವಾಗ ಎದ್ದು ಸ್ವಲ್ಪ ಪಾತ್ರೆ ಇದ್ವು, ಅದನ್ನೆಲ್ಲ ತೊಳೆದು ನಾನು ಕೂಡ ಫ್ರೆಶ್ ಅಪ್ ಆದೆ. ಅಪ್ಪುಗೆ ಸ್ಕೂಲ್ ಹೋಮ್ವರ್ಕ್ ಇದೆ, ಹಾಗಾಗಿ ಅವನಿಗೆ ಮಾಡಿಸ್ಬೇಕು. ಈಚೆಗಡೆ ಜೋರು ಮಳೆ ಬರ್ತಾ ಇದೆ. ಹೆಂಗಿದೆ ಅಂದರೆ ವೆದರು ಸಕ್ಕಾಪಟ್ಟೆ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಅವನು ಏನಾದರೂ ತಿನ್ನಕ್ಕೆ ಮಾಡಿಕೊಡಿ ಅಂತಿದ್ದ. ಇವಾಗ ನಾನು ಏನಾದರೂ ಮಾಡೋಕ್ಕೂ ಆಗಲ್ಲ. ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ನೆಸ್ ಇನ್ನೂ ಹಾಗೆ ಇದೆ. ಅದು ಒಂದು ದಿವಸ ಫುಲ್ ಕಂಪ್ಲೀಟ್ ಆಗಬೇಕು. ಅದೊಂದು 4 ದಿವಸದ ಏನಿದೆ ಅಲ್ಲ, ಅದು ಫುಲ್ ಹೋಗಬೇಕು ಅಂದರೆ ಒಂದು 4 ದಿವಸ, ಒಂದು 2 ದಿವಸ ಆದರೂ ಬೇಕು ಅದರಿಂದ ಈಚೆವರೆಗೆ. ಇವತ್ತು ಬಟ್ಟೆಗಳೇನು ಒಗೆಯೋಕ್ಕಾಗಿಲ್ಲ, ಟ್ರಿಪ್ಪಿಂದ ಬಂದಿದ್ದೆಲ್ಲ ಹಂಗೆ ಐತೆ. ಯಾಕಂದರೆ ಮಳೆ ಬರ್ತಾಯಿದೆ. ಇನ್ನು ಒಗೆದ್ರೆ ಎಲ್ಲ ಸುಮ್ಮನೆ ಹಾಳಾಗಿಬಿಡುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಒಗ್ದಾಕಿದ್ರೆ
ಬಿಸಿಲಲ್ಲಿ ಬೇಗ ಆರ್ಕೊಳ್ಳುತ್ತೆ. ಹಾಗಾಗಿ ಏನು ಒಗ್ದಿಲ್ಲ. ಟ್ರಿಪ್ಪಿಂದೆಲ್ಲ ಬಟ್ಟೆಗಳು ಹಾಗೆ ಇಟ್ಟಿದ್ದೀನಿ ಗಾಳಿಗೆ ಆರ್ಕೊಳ್ಳೋದಕ್ಕೆ, ಅದೇನೋ ಒಂಥರ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಮಳೆ ಬರ್ತದೆ, ಅವನೇನೋ ತಿನ್ನಕ್ಕೆ ಮಾಡಿಕೊಡಿ ಅಂತಿದ್ದ. ಏನೂ ಇಲ್ಲ ಮಾಡೋದಕ್ಕೆ. ಅಟ್ಲೀಸ್ಟ್ ಬಜ್ಜಿ ಏನಾದ್ರು ಮಾಡೋಣ ಅಂದ್ಕೊಂಡೆ, ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ಪಾಪ್ಕಾರ್ನ್ ಇದೆ, ಪಾಪ್ಕಾರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಕೂತಿದ್ದಾನೆ ಆಚೆಗಡೆ. ಹೋಗ್ತೀನಿ ಮಳೆನಲ್ಲಿ ಆಟಾಡೋಕ್ಕೆ ಅಂತಿದ್ದ. ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಅವನಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಓಕೆ, ಅದನ್ನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಜೋಳದ ಇದಿತ್ತು, ಅಂದರೆ ಪಾಪ್ಕಾರ್ನ್ ಮಾಡಿದ್ರೆ ಒಂದು ಜೋಳ ಬರುತ್ತೆ ನೋಡಿ, ಅದಿದೆ. ಸ್ವಲ್ಪ ಹಾಕ್ಬಿಟ್ಟು ಇವತ್ತು ಅದನ್ನು ಮಾಡಿಕೊಡೋಣ ಅಂತ ಮಾಡಿಕೊಟ್ಬಿಟ್ಟು ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕು. ಇನ್ನು ಅದೊಂದು ಡ್ಯೂಟಿ ಇದೆ ನನಗೆ ಸಂಜೆ ಹೊತ್ತು. ಇವತ್ತು ಅದನ್ನು ಮಾಡಿಸ್ಬೇಕು. ಇನ್ನು ಫಾರ್ಮ್ ಹತ್ರ ಏನೂ ಹೋಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಅವರು ಏನೂ ಬರೋದು ಬೇಡ, ನೀನು ರೆಸ್ಟ್ ಮಾಡು, ಅವನ್ನ ನೋಡ್ಕೋ. ಇವಾಗ ನಾಳೆ ಇಲ್ಲ ನಾಳಿದ್ದಿಂದ ಬೇಕಾದ್ರೆ ಫಾರ್ಮ್ ಹತ್ರ ಕೆಲಸ ಮಾಡ್ಬೋದು. ಟೈಮ್ ನಾನು ಮಾಡ್ಕೊತೀನಿ, ಹೆಂಗೋ ಕರೆಂಟ್ ಇದೆ, ನಾನು ಮಾಡ್ಕೊತೀನಿ. ನೀನು ಆರಾಮಾಗಿರು, ರೆಸ್ಟ್ ಮಾಡ್ಕೊ. ಇನ್ನು ಅವ್ನಿಗೇನಾದರೂ ಮಾಡಿಕೊಡು, ಅವ್ನಿಗೆ ಹೋಮ್ವರ್ಕ್ ಬಡಿಸು ಅಂತ ಹೇಳಿದ್ರು. ಯಾಕಂದರೆ 2 ಡೇಸಿಂದ ಅವರೇ ಹೋಮ್ವರ್ಕ್ ಬರೆಸ್ತಾಯಿದ್ರು ಪಾಪ ಅಲ್ಲಿಂದ ಬಂದು. ಹಾಗಾಗಿ ಇವತ್ತು ಮ್ಯಾಕ್ಸ್ ಏನೋ ಕೊಟ್ಟಿದ್ದಾರಂತೆ, ಹಾಗಾಗಿ ಬರ್ಸೋಣ ಅಂತ ಅಂದ್ಕೊಂಡೆ. ಫಸ್ಟು ಅವ್ನಿಗೇನಾದರೂ ತಿನ್ನಕ್ಕೆ ಮಾಡಿಕೊಟ್ಬಿಡ್ತೀನಿ, ಆಮೇಲೆ ಹೋಮ್ವರ್ಕ್ ಬರೆಸ್ತೀನಿ. ಹಾಗೆ ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಅದು ತೊಳ್ಕೊಂಬೋಗ ಆಚೆ, ಇಲ್ಲಿ ಒಳಗೆ ತೊಳ್ಕೊಂಬೋಗ. ರೆಡಿ ಮಾಡೋ ಅಷ್ಟೊತ್ತಿಗೆ ಎಲ್ಲ ನೆನ್ಕೊಂಬಂದವನೆ. ಬಟ್ಟೆ ಚೇಂಜ್ ಮಾಡಿದೆ, ಮಳೆ ನೆನೀಬೇಡ ಅಂತ. ಪಾಪ್ಕಾರ್ನ್ ರೆಡಿ, ನಡಿ. ತಿನ್ನು. ಸೂಪರ್ ಆಗೈತಾ? ಚೆನ್ನಾಯ್ತಾ? ತಿನ್ನು. ಬೆಳಗ್ಗೆ ಹೊರಗಡೆಯಿಂದ ಏನಾದ್ರು ತೊಗೊಂಬರೋದು, ತಿನ್ಸೋದು, ಅದ್ರ ಬದಲು ಮನೇಲಿ ಏನಾದರೂ ಈ ಥರ ಇದ್ದರೆ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಡ್ಬೋದು. ಆರಾಮಾಗಿ ಅವರು ಕೂಡ ಕೂತ್ಕೊಂಡು ತಿಂತಾರೆ. ಇಲ್ಲ ಅಂದರೆ ಈಚೆಗಳು ಚಿಪ್ಸ್ ಬೇಕು, ಬಿಸ್ಕೆಟ್ ಬೇಕು, ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದು ಅಲ್ವಾ? ಮನೆಯಲ್ಲಿ ಆರಾಮಾಗಿ ಇದೊಂದು ಕಾಳು ಬರುತ್ತೆ, ಜೋಳದ ಕಾಳು, ಪಾಪ್ಕಾರ್ನ್ದ ಕಾಳು ಬರುತ್ತೆ. ಕೆಲವೊಂದು ಏನಂದರೆ ಪ್ಯಾಕೆಟಲ್ಲಿ ಬರುತ್ತಲ್ಲ, ಅದೆಲ್ಲ ಫುಲ್ ಮಿಕ್ಸ್ ಮಾಡಿರ್ತಾರೆ. ಅದರಲ್ಲೇ ಸಾಲ್ಟು ಮತ್ತು ಅರಿಶಿನ ಅದು ಇದು ಎಲ್ಲ ಹಾಕಿರ್ತಾರೆ, ಫಸ್ಟೇ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಇದು ಹಂಗಲ್ಲ, ಅಂಗಡಿಗಳಲ್ಲಿ ನೀವು ಹೋಗಿ ಕೇಳಿದ್ರೆ ಪಾಪ್ಕಾರ್ನ್ ಜೋಳ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ. 1/4 kg, ಅರ್ಧ kg, 1 kg ಗಂಟನೂ ಕೊಡ್ತಾರೆ ನಿಮಗೆ ಬೇಕು ಅಂದರೆ. ನೀವು ಬೇಕಾದ್ರೆ ಅದನ್ನು ತೊಗೊಂಡು ಬಂದು ಆರಾಮಾಗಿ ಮನೇಲಿ ಫ್ರಿಜ್ಜಲ್ಲೋ ಇಲ್ಲ ಬಾಕ್ಸಲ್ಲಿ ಯಾವುದಾದ್ರೂ ಇದನ್ನು ಮಾಡಿ ಇಟ್ಕೊಂಡು ಆರಾಮಾಗಿ ಮಾಡಿಕೊಡ್ಬೋದು. ಇದಕ್ಕೆ ನಾನೇನು ಅರಿಶಿನ ಏನೂ ಹಾಕಲಿಲ್ಲ, ಜಸ್ಟ್ ಹಾಗೆ ಮಾಡಿದ್ದು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ದು. ಚೆನ್ನಾಗಿದೆ. ಸೊ ಆ ಥರ ಅಂಗಡೀಲಿ ಪ್ಯಾಕೆಟಲ್ಲಿ ಸಿಗೋವಂಥ ಆ ಥರ ಜೋಳ ಅದನ್ನೆಲ್ಲ ತೊಗೊಂಬಂದು ಮಾಡ್ಕೊಡೋದಕ್ಕಿಂತ ಈ ಥರ ಲೂಸಲ್ಲಿ ನೀವು ತೊಗೊಂಬಂದು ಮಾಡಿಕೊಟ್ರೆ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಲೋಕಲಲ್ಲೆಲ್ಲ ನಮ್ಮೂರುಗಳ ಸೈಡಲ್ಲಿ ಯಾರಾದರೂ ಬೆಳೆದ್ರೆ ಕೊಡ್ತಾರೆ, ಅದು ಕೂಡ ಸಖತ್ತಾಗಿರುತ್ತೆ. ಅಂಗಡೀಲಿ ಹೋಗ್ತಾ ಇರೋದಕ್ಕಿಂತ ಈ ಥರ ನೀವು ದಿನಸಿ ಅಂಗಡೀಲಿ ಇಲ್ಲ ಇನ್ನೊಂದು ಬರುತ್ತೆ, ಅದೆಲ್ಲ ಬರೀ ಸ್ವೀಟ್ಸ್ ಅಂಗಡಿನೇ ಇರುತ್ತೆ ನೋಡಿ, ಆ ಥರ ಹೋಗಿ ಕೇಳಿದ್ರು ಅಲ್ಲೂ ಕೂಡ ಕೊಡ್ತಾರೆ ನಿಮಗೆ. ಸಖತ್ತಾಗಿದೆ ಮಾತ್ರ. ನೋಡಿ, ಯಾವುದೇ ರೀತಿಯಾದಿಂದ ಎಲ್ಲೋ ಕಲರ್ ಏನೂ ಇಲ್ಲ, ಜಸ್ಟ್ ನಾನು ಹಾಗೆ ಮಾಡಿದ್ದು. ನೀವು ಬೇಕು ಅಂದರೆ ಅಷ್ಟನ್ನ ಹಾಕ್ಕೊಬೋದು. ನಾನು ಜಸ್ಟ್ ಉಪ್ಪು ಮತ್ತು ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿದೆ. ಆರಾಮಾಗಿ ಫಿಲಮ್ ನೋಡೋಕ್ಕೆ ತಿನ್ಕೊಂಡು ಕೂತ್ಕೊಬೋದು ಅಲ್ವಾ?
ಇನ್ನು ಅವನಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟು ಸಂಜೆ ಆಗೇ ಹೋಯ್ತು. ಕರೆಂಟ್ ಬೇರೆ ಇರಲಿಲ್ಲ, ಹಾಗಾಗಿ ದೀಪ ಹಚ್ಚಿಸ್ಲಿಲ್ಲ, ಜಸ್ಟ್ ಕಡ್ಡಿ ಹಚ್ಚಿಸ್ಬಿಟ್ಟು ಇನ್ನು ಅವ್ನಿಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ. ಇದನ್ನೆಲ್ಲ ಇವಾಗಿಂದನೇ ನಾನು ಅವನಿಗೆ ರೂಢಿ ಮಾಡ್ತಾಯಿದ್ದೀನಿ. ಸಂಜೆ ಹೊತ್ತು ಮುಖ ತೊಳ್ಕೊಂಡು ಪೂಜೆ ಮಾಡೋದು. ಅವನಿಗೆ ಪೂಜೆ ಮಾಡೋಕ್ಕೆ ಅಷ್ಟು ಬರೋಲ್ಲ ನೋಡಿ, ಹಿಂಗೆ ಕಡ್ಡಿ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ತಾನೆ. ತುಂಟು ಮಕ್ಕಳಲ್ವಾ. ಆ್ಯಂಡ್ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ತುಂಟ. ಅವ್ನಿಗೆ ಏನು ಮಾಡು ಅಂದರೆ ಇನ್ನು ಎಕ್ಸ್ಟ್ರಾನೇ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಸಂಜೆ ಹೊತ್ತು ಇದನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗಬೇಕಾದ್ರೆ ರೆಡಿಯಾಗಿರ್ತಾನೆ. ಹೋಗೋಷ್ಟೊತ್ತಿಗೆ ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡಿ ಹೋಗೋ ಥರ, ಸಂಜೆ ಬಂದು ಪೂಜೆ ಮಾಡಿ ಬುಕ್ ಹಿಡಿಯೋ ಥರ, ಇದನ್ನೆಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟದನ್ನು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನಾನಿದ್ರೆ ಇದನ್ನೆಲ್ಲ ಖಂಡಿತವಾಗ್ಲೂ ಮಾಡಿಸ್ತೀನಿ. ಸೊ ನಾನು ಬಂದಿದ್ದೆ, ತುಂಬ ದಿವಸ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಅವನಿಗೆ ಇದನ್ನೆಲ್ಲ ಮಾಡಿಸ್ಬಿಟ್ಟು ಇನ್ನು ಅವನಿಗೆ ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ಟಿದ್ದರು. ಆಲ್ಮೋಸ್ಟ್ ಒಂದು 2 ಡೇಸಿಂದ ಅವನಿಗೆ 1 to 3 ಬರೆಯೋದನ್ನು ಕೊಡ್ತಾ ಇದ್ದಾರೆ ಹೋಮ್ವರ್ಕ್. ಇನ್ನು ಅವನಿಗೆ ಸ್ಟಾರ್ಟು ಸ್ಕೂಲ್ನಲ್ಲಿ ಬರೆಯೋದಕ್ಕೆಲ್ಲ 2 ಬಂದು ಸ್ಕೂಲಲ್ಲಿ ಬರ್ಸಿದ್ದಾರೆ. ಹೆಂಗೆ ಬರೆದಿದ್ದಾನೆ ಅಂದರೆ ಅದನ್ನು ನೋಡ್ತಾ ಇದ್ರೆ ನಗು ಬರ್ತಾಯಿತ್ತು. ಬಟ್ ಮಕ್ಕಳು ಇವಾಗ ಕಲಿತಾ ಇದ್ದಾರಲ್ಲ, ನಾವು ಬರೆದಾಗ ಹೆಂಗಿದ್ದು ನನಗೆ ನಂದು ಇಮ್ಯಾಜಿನೇಷನ್ ಆಗ್ತಾಯಿತ್ತು. ನಾವು ಇದೇ ಥರ ಬರೆದಿದ್ವಾ, ನಮ್ಮ ಅಪ್ಪ ಅಮ್ಮ ಇದೇ ಥರ ಕೂರಿಸಿ ನಮ್ಮನ್ನು ಬರ್ಸಿದ್ರಾ ಅಂತ ಹೇಳ್ಬಿಟ್ಟು ನನಗೆ ಅದನ್ನು ನೆನಪಾಗ್ತಾಯಿತ್ತು. ಸೊ ಅವ್ನಿಗೇನು ಅಂದರೆ ಡೈರೆಕ್ಟಾಗಿ ಬರಿ ಅಂದರೆ ಅಪ್ಪು ಬರೆಯಲ್ಲ. ಅವ್ನಿಗೆ ಈ ಥರ ಡಾಟ್ಸ್ ಕೊಟ್ಟರೆ ಬರೀತಾನೆ. ಅವನಿಗೆ 1 ತುಂಬ ಈಸಿಯಾಗಿ ಬರ್ದ, 2 ಅಷ್ಟೇ ಪರವಾಗಿಲ್ಲ ಬರೆದಿದ್ದಾನೆ. ಬಟ್ 3 ಅವನಿಗೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಬುಕ್ಕಲ್ಲಿ ಟ್ರೈ ಮಾಡ್ದೆ, ನಾನು ಚುಕ್ಕಿಗಳನ್ನೆಲ್ಲ ತುಂಬ ಥರ ಇಟ್ಕೊಟ್ಟೆ. ಬಟ್ ಅವ್ನಿಗದು ಬರ್ತಾಯಿಲ್ಲ ಕರೆಕ್ಟಾಗಿ. ಅವನು ಹಂಗೆ ಬರ್ತಾಯಿಲ್ಲ, ಹಿಂಗೆ ಬರ್ತಾಯಿಲ್ಲ, ನಾನು ಬರೆಯಲ್ಲ ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಮಕ್ಕಳೇ ಹಾಗಲ್ವ, ನಾವು ಸ್ಟಾರ್ಟಿಂಗು ಸಡನ್ನಾಗಿ ಪೆನ್ಸಿಲ್ ಕೊಟ್ಟು ಬರಿ ಅಂದಾಗ ಅವಕ್ಕೆ ಗೊತ್ತಾಗಲ್ಲ ಯಾವ ಥರ ಬರಿಬೇಕು. ನಾವು ಬರೆಯೋದಕ್ಕೂ ಮಕ್ಕಳು ಬರೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಟ್ರೈ ಮಾಡು ಮಗನೇ, ಬರುತ್ತೆ, ಪೆನ್ಸಿಲಲ್ಲಿ ಟ್ರೈ ಮಾಡು, ಬರುತ್ತೆ ಅಂತೇಳಿ ಸುಮಾರಷ್ಟು ಚುಕ್ಕಿಗಳನ್ನ ಇಟ್ಕೊಟ್ಟು ನಾನು ಅವನಿಗೆ ಬರ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ನಿಗದು ಬರೆಯೋದಕ್ಕೆ ಬರಲಿಲ್ಲ, ಕೊನೆಗೂ ಬರಲಿಲ್ಲ. ಅವ್ನು ಬರ್ತಾಯಿಲ್ಲ. ಅದೊಂಥರ ಈ ಟೈಪಲ್ಲಿ ಬರ್ತಾ ಇದ್ದಾನೆ. ನನಗೆ ಅದು ಬರ್ತಾಯಿಲ್ಲ ಅಂತಲೇ ಹೇಳ್ತಾ ಇದ್ದ. ನಾನು ಅವ್ನಿಗೆ ಆದಷ್ಟು ನಾವು ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಗದ್ರೋದು, ಹೊಡಿಯೋದು, ಈ ಥರದ್ದಕ್ಕೆಲ್ಲ ಸಿಕ್ಕಾಪಟ್ಟೆ ನಾನು ಬರ್ತಾ ಇರುತ್ತೆ ತಲೆಯಲ್ಲಿ ಪೇರೆಂಟ್ಸ್ ಆಗಿ. ಆ್ಯಸ್ ಎ ಪೇರೆಂಟ್ಸ್ ನನಗೆ ಇವಾಗ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಬರ್ಸ್ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವರು ನಾವು ಹೇಳ್ದಂಗೆ ಬರಿತಾ ಇರಲ್ಲ, ಕೈ ಕರೆಕ್ಟಾಗಿ ಇಟ್ಕೊಳ್ಳಲ್ಲ, ಆ ಕಡೆ ಈ ಕಡೆ ನೋಡೋದು, ಸೊಂಟ ಅಲ್ಲಾಡ್ಸೋದು. ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ, ನಾನು ಅಲ್ಲಿ ಹೇಳ್ತಾಯಿದ್ರೆ ನನ್ನನ್ನು ನೈಸ್ ಮಾಡ್ತಾಯಿದ್ದಾನೆ. ಅಮ್ಮ ಪ್ಲೀಸ್ ನಾನು ಬರೆಯಲ್ಲಮ್ಮ ಅಂತ ಹೇಳ್ತಾ ಇದ್ದಾನೆ ಅಂತ. ಸೊ ನಂಗೆ ಗೊತ್ತಾಗೋಯ್ತು, ಓಕೆ ಅವನಿಗೆ ಡೈರೆಕ್ಟಾಗಿ ಬುಕ್ಕಲ್ಲಿ ಬರ್ಸೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸ್ಲೇಟ್ ಇತ್ತು ಅವ್ರ ಸ್ಕೂಲಿಗೆ ಕಡೆಯಿಂದನೇ ಕೊಟ್ಟಿರೋದು, ಅದರಲ್ಲಿ ನಾನು ನಂಬರ್ಸ್ ಹಾಕ್ಕೊಟ್ಟು ತಿದ್ದಕ್ಕೆ ಹೇಳಿದೆ. 100 ಟೈಮ್ಸ್ ತಿದ್ದಕ್ಕೆ ಹೇಳಿದೆ. ಸೊ ಫೈನಲಿ ಅವನು 100 ಟೈಮ್ಸ್ ಅವನು 3 ಏನಿತ್ತಲ್ಲ ಅದನ್ನು ತಿದ್ದಿ ಅವನಿಗದು ಬುಕ್ಕಲ್ಲಿ ಬರೆಯೋ ಥರ ಆಗಬೇಕು. ಆ ಥರ ನಾನು ಅವನಿಗೆ ಸ್ಲೇಟಲ್ಲಿ ತಿದ್ದಿಸ್ದೆ. ಅಬ್ಸರ್ವ್ ಮಾಡು ತಿದ್ದು ಅಂತ. ಸೊ ಫೈನಲಾಗಿ ಅವನು ಅದ್ರಲ್ಲಿ ತಿದ್ದುಬಿಟ್ಟು ಬುಕ್ಕಲ್ಲಿ ಬರ್ದ. ಅಂದರೆ ತುಂಬ ಪರ್ಫೆಕ್ಟಾಗಿ ಬರ್ದ ಅಂತ ನಾನು ಹೇಳಲ್ಲ, ಓಕೆ ಒಂದು ಮಟ್ಟಿಗೆ ಅವನೇನೆ ಪೆನ್ಸಿಲ್ ಇಟ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿರ್ಗಾ 1 2 3 ಹಾಕ್ಕೊಟ್ಟೆ, ಅದನ್ನು ಬರಿತಾ ಇದ್ದಾನೆ. ಸೊ ಇಷ್ಟ ಆಯಿತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.